ಬದುಕು ಜಟಕ ಬಂಡಿ. ಜೀ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ವೀಕ್ಷಕರೇ, ಇವತ್ತಿನ ಬದುಕು ಜಟಕ ಬಂಡಿಗೆ ಮಗ ಕಾಣೆ ಆಗಿದ್ದಾನೆ ಅಂತ ತನ್ನ ಅಳಲನ್ನು ತೋಡ್ಕೊಳ್ಳೋದಕ್ಕಾಗಿ ಒಬ್ಬ ತಾಯಿ ಬಂದಿದ್ದಾರೆ. ಮಗ ಎಲ್ಲಿ ಹೋದ, ಬನ್ನಿ ನಾವು ನಮ್ಮ ರೀತಿಯಲ್ಲಿ ಹುಡುಕಿ ಪರಿಹಾರವನ್ನು ಸೂಚಿಸುವ ಪ್ರಯತ್ನವನ್ನು ಇವತ್ತಿನ ಸಂಚಿಕೆಯಲ್ಲಿ ಮಾಡೋಣ. ಮೊದಲಿಗೆ ಹುಲಿಗಮ್ಮ ಅವರಿಗೆ ಬದುಕು ಜಟಕ ಬಂಡಿಗೆ ಸ್ವಾಗತ. ನಮಸ್ಕಾರಮ್ಮ. ಎಲ್ಲಿಂದ ಬರ್ತಾ ಇದ್ದೀರಮ್ಮ? ನಾವು ದಾವಣಗೆರೆಯಿಂದ ಬಂದೇವು. ಮಗ ಇದ್ದಿಲ್ಲಮ್ಮ, ಮಗ 20 ದಿವಸದ ಮೇಲೆ ತಮ್ಮ ಹೋಗಿ. 20 ದಿವಸ ಆಯ್ತು ಮಗ ಕಾಣೆಯಾಗಿ. ಏನ್ ಮಾಡ್ತಾನೆ ಮಗ? ಮಗ ಅವನು ಬೆಳಿಗ್ಗೆ ಹೂವಿನ ವ್ಯಾಪಾರ ಮಾಡ್ತಾನ. ಸರಿ. 3-4 ಗಂಟೆಗೆ ಸೋಪಿನ ತೆಗೆದ್ವಿ. ನೀವೇನ್ ಮಾಡ್ತೀರಮ್ಮ? ನೀವು ಕೆಲಸ ನಾವು ಏನಿಲ್ಲಮ್ಮ, ಮನೆಗೆ ಮನೇಲಿ ಇರ್ತೀರಿ. ಎಷ್ಟು ವರ್ಷ ಆಯ್ತು ಮಗನಿಗೆ ಮದುವೆ ಮಾಡಿ? ಇವಾಗ 8-9 ತಿಂಗಳು ಆತವ. ಯಾರು ಹುಡುಗಿ? ಯಾರು ಹುಡುಗಿ? ಅವನೇ ಮೆಚ್ಚಿ ಮಾಡ್ಕೊಂಡ ನಮ್ಮ. ಮೆಚ್ಚಿ ಮಾಡ್ಕೊಂಡು ಮೆಚ್ಚಿ ಮಾಡ್ಕೊಂಡ ಸುಖ ತಿಂತಾನೆ. ಇವಾಗ ನಮ್ಮನ್ನೆಲ್ಲ ಅಂಡವರಣ ಮಾಡಿ ಬೀದಿಗೆ ಹಾಕಿ ಹೋಗ್ತಾನ. ಓಡಾಡಿ ಎಂಟು ಕಾಟ ತಡಲಾರ್ತ. ಹೆಂಡತಿ ಕಾಟ ತಡಿಲ್ಲ. ಒಟ್ಟ ಅವನು ಕೆಲ್ಸಕ್ಕೆ ಹೋಗಂಗಿಲ್ಲಮ್ಮ. ಏನ್ ಮಾಡ್ತಾಳೆ ಹೆಂಡತಿ? ನೀನ್ ಎಲ್ಲಿ ಹೋಗಿದ್ದೆ? ನೀನ್ ಯಾವಳ ಹತ್ರ ಹೋಗಿದ್ದೆ? ನೀನ್ ಯಾವಳ ಹತ್ರ ಹೋಗಿದ್ದೆ? 1 ಗಂಟೆ 2 ಗಂಟೆ ರಾತ್ರಿ ಗಂಟು ಬಗಲಾಗಿ ಇಟ್ಕೊಂಡು ಕುಂತ್ಕೊಂತಾಳ. ಬಾ ನನಗೆ ಬಿಟ್ಟು ಬಾ, ಬಾ ನನಗೆ ಬಿಟ್ಟು ಬಾ. ಇವಾಗ ಕೆಲದಿಂದ ಬಂದವರಿಗೆ ಊಟ ಏನು ನೀರೇನಂತ ಕೇಳ್ತಾರಮ್ಮ. ಅವಳು ಹಂಗ ಅನ್ನೋದಿಲ್ಲ. ಅವನು ಉರ್ಲಾಕ್ಯನಕ್ಕೆ ಹೋಗ್ಲಿ, ಇಸ ಕುಡ್ಲಿ, ಅದನ್ನ ಕುಡಿಲ್ಲ, ಇದನ್ನ ಕುಡಿಲ್ಲ, ಚಾಕ್ ಹಾಕ್ಯಾಳ ಅಂತ ಅವನ ಆ ಥರ ಮಾಡ್ತಾನಮ್ಮ. 8-9 ತಿಂಗಳಿಂದ ನಿಮ್ಮ ಮನೇಲೆ ಸಂಸಾರ ಮಾಡ್ತಾ ಇದ್ದಾರ? ಬೇರೆ ಕಡೆ ಇದ್ದಾರ ಇಬ್ರು? ದಸರಾ ಹಬ್ಬದಾಗ ಕರ್ಕೊಂಡೋಗಿದ್ರಮ್ಮ ಅವರು. ಸರಿ. ಕರ್ಕೊಂಡೋಗಿದ್ರ ಆ ದೀಪಾವಳಿ ಹಬ್ಬದಾಗ, ದೀಪಾವಳಿ ಹಬ್ಬಕ್ಕೆ ಬರ್ತೇನಂತ ಇವ್ನು ಕರೆಯಕ್ಕೆ ಹೋಗಿದ್ರ. ದೀಪಾವಳಿ ಹಬ್ಬ ಮಾಡ್ಕೊಂಡು ಬರ್ತೇನಂತ ಹೇಳಿದ್ನಂತಮ್ಮ. ಅವ್ರು ಹೇಳಿದ್ರಂತ. ದೀಪಾವಳಿದಾಗ ಮನೆ ಬಿದ್ದು ಬಿಡ್ತಮ್ಮ. ಮನೆ ಬಿದ್ದು ಬಿಡ್ತು. ಇವ್ನು ಫೋನ್ ಮಾಡಿದ, ಮನೆ ಬಿದ್ದೈತಿ ಸ್ವಲ್ಪ ಅವ್ರು ಮನೆ ನೋಡ್ಕೊಂಡು ಹೋಗ್ಲಿ. ಅವರು ಬೆಂಗಳೂರಾಗ ಅದಾರಂತಮ್ಮ. ಅವ್ರು ಮನೆ ಓನರ್. ಅವ್ರು ಬಂದು ನೋಡ್ಕೊಂಡು ಹೋಗೋ ಮಟ ಅಲ್ಲೇ ಇರು, ಅವ್ರು ಬಂದು ನೋಡ್ಕೊಂಡು ಹೋಗ್ಲಿ, ಕಟ್ತೀವಿ, ಬಂದಿರುವಂತೆ ಅಂತ ಇವ್ನು ಫೋನ್ ಮಾಡಿದ. ನಾವು ಫೋನ್ ಮಾಡಿ ಮನೆ ಬಿದ್ದ ಸೂಟ ಅವ್ರ ಮನೆಗೆ ಸ್ನಾನ ಮಾಡ್ತಿದ್ದ. ಭಾನುವಾರಕ್ಕೆ ಒಂದ್ಸರಿ ಅಲ್ಲೇ ಮಕ್ಕೊಂಬರ್ತಿದ್ದು ನಾವು. ಅವತ್ತು ಗುರುವಾರ ದಿವಸ ಸ್ನಾನ ಮಾಡಕ್ಕೆ ಹೋಗಿದ್ದಾನು. ಹೋದಾಗ ಜಗಳ ಆಡಿದಾರ. ಏನಂತ? ಯಾರು ನನಗೆ ಏನು ಹೇಳಿಲ್ಲ. ಇವನು ಹೇಳಿಲ್ಲ, ಅವನು ಹೇಳಿಲ್ಲ. ಇವನು ಬಂದು ಹತ್ಕೊಂತ ಕುಂತಿದ್ದೆ. ಯಾಕಪ್ಪ ಅಂತಂದೆ. ಅಲ್ಲಿ ಬಿದ್ದಿಲ್ಲ, ಏನು ಬಿದ್ದಿಲ್ಲ, ಸುಮ್ಮನೆ ಹೇಳ್ತೀಯ ನಾನೇನು, ನಾನು ಬರ್ತೀನಿ ಅಂತ ಬೆನ್ನತ್ತಿಗೆ ಬಂದ್ಲು. ಆ ಮಾರ್ಕೆಟ್ನಾಗ ಜನ ಎಲ್ಲ ನನಗೆ ನೋಡಕತ್ತಿದ್ರು. ಅಲ್ಲಪ್ಪ ಬರ್ತೀನಿ ಅಂದ್ಮೇಲೆ ಸುಮ್ಮನೆ ಕರ್ಕೊಂಡ್ ಬಂದ್ ಬಿಡ್ಬೇಕಾಗಿತ್ತು ಅಂತ ನಾನು ಹೇಳಿದ್ನಮ್ಮ. ಅವನೇನಂದ, ಅಲ್ಲಮ್ಮ ಬತ್ತಲು ಎಲ್ಲ ಬಿದ್ದಾಗೈತಿ, ಅವ್ ಮೈ ತಕೊಳೋದು ಎಲ್ಲಿ ಏನು, 1-4 ದಿವಸ ಇರಂತ ಹೇಳಿದೆ ನಾನು, ತಪ್ಪೇನು ಅಂತ ಅಂದ ಅವನು. ಮತ್ತೆ ನೋಡಪ್ಪ ಇಷ್ಟಕ್ಕೆ ಮತ್ತೆ ಅಷ್ಟೆಲ್ಲ ರಂಪ್ ಮಾಡೈತಲ್ಲ, ಮತ್ತೆ ಹೆಂಗ್ ಮತ್ತೆ ಅಂತಂದೆ. ಅಷ್ಟರೊಳಗೆ ಅವ್ರ ಅಪ್ಪಾಜಿ ಬಂತು. ಅವ್ರ ಅಪ್ಪಾಜಿ ಬಂದು, ಬಾರ ನೀನು, ನನ್ನ ಮಗಳನ್ನ ಹೊಡೆದ್ ಬಂದಿಲ್ಲ ನೀನು, ಬಾರ ನೀನು ಬಾರ ಅಂತ 1-2-3 ಹುಡುಗರು ಕರ್ಕೊಂಬಂದಿದ್ ನಾವು. ಕರ್ಕೊಂಬಂದು ಆಟ ತಗೊಂಬರ್ರ, ಎತ್ತಕ್ಕೆಂದು ಹೋಗೋಣ ಅಂತ ಅವ್ರ ಅಪ್ಪಾಜಿ ಅಂತು. ಇವನೇನಂದ, ಹುಡುಕ್ಯಾಡ್ದೆ, ಏನೇನು ಹುಡುಕ್ಯಾಡ್ದ, ಯಾಕೆ ಹೆಂಗ್ ಹುಡುಕ್ಯಾಡ್ತಿ, ಯಾಕಪ್ಪ ಅಂತಂದೆ. ಇಲ್ಲ ಏನು ಇಟ್ಟಿದ್ದೆ ಏನು ಹುಡುಕ್ಯಾಡ್ತಿ ಹೇಳ ಅಂತಂದೆ. ಇಲ್ಲಮ್ಮ, ನನಗೆ 3-4 ಸರ್ತಿ ಅವರಪ್ಪ ಅವ್ರ ಮನೆಗೆ ಕರ್ಕೊಂಡೋಗಿ ಹೊಡೆದ ನನಗೆ. ಅಲ್ಲಿ ಹೋಗೋ ಜನ್ಮ ನನಗೆ ಇಲ್ಲೇ ಹೋಗ್ಲಿ, ನಾನು ಇಲ್ಲೇ ತೊಗೊಂತೀನಿ ಅಂತ ಶಾಖ ತೊಗೊಂಡು ಚುಚ್ಕೊಂಡ್ಬಿಟ್ಟು ನಾನು. ಅಲ್ಲಪ್ಪ ಹಿಂಗೆ ಮಾಡಿದ್ರಿ ಹೆಂಗಪ್ಪ, ನನಗೆ ಜೀವನ ಬೇಡ, ಏನು ಬೇಡಮ್ಮ, ನಾನು ಸಾಯೋದು ಏನು ನೋಡಿ, ನಾನು ಜನ್ಮನೇ ಬೇಡ ನನಗೆ ಅಂತ ಅವನು. ಆವಾಗಿನ ಸೂಟು ಸುಮ್ಮನೆ ಗುತ್ತನ ಅಡ್ಡಾಡ್ತಾನಮ್ಮ. ಅವನು ಒಟ್ಟ ಮನೆ ಸೇರಂಗಿಲ್ಲ ಅವನು. ಎಷ್ಟು ಜನ ಮಕ್ಳು ನಿಮ್ಗೆ ಅಂದ್ರೆ? ಇಬ್ರು ದೊಡ್ಡವನೇನು. ಅಮ್ಮ ಹುಡುಕ್ಲಿಲ್ವಾ ಅಣ್ಣನ ಅಂದೆ? ಅವನಿಗೇನು ಗಾಚಾರಮ್ಮ, ಎಷ್ಟಂತ ನಮಗೆ, ನಾವು ಅವನಿಗೆ ಬುದ್ಧಿ ಮಾತು ಹೇಳ್ಬೇಕಮ್ಮ. ನಾನೇ ಮನೆ ಬಿಟ್ಟು ಹೋಗ್ತೇನೆ, ನೀವೇ ಇರ್ರಿ ತಾಯಿ ಮಗ ಅಂತ ಅವ್ನು ಫಸ್ಟಿಗೆ ಹೋಗಿದ್ನಮ್ಮ. ಅವನು ಅವಳೇನಂತಾಳೆ, ಗಂಡ ಕಾಣೆ ಆಗಿದ್ದಾನೆ ಅನ್ನೋದ್ರ ಬಗ್ಗೆ? ಅವ್ರಿಗೆ ಗೊತ್ತಿಲ್ಲಮ್ಮ, ಅವ್ರಿಗೆ ಗೊತ್ತಾಯ್ತಿಲ್ಲ, ನನಗೆ ಗೊತ್ತಿಲ್ಲ. ನೀವು ಮಾತಾಡ್ಸಿಲ್ಲ ಅವ್ರನ್ನ? ಇಲ್ಲಮ್ಮ, ಮಗನ್ನೂ ಹುಡುಕ್ಲಿಲ್ಲ. ಅದೇ ಅವ್ರನ್ನ ಇವ್ರನ್ನ ಕೇಳಿದಮ್ಮ, ಯಾರಿಗಾರ ಸಿಕ್ಕಿದ್ರೆ ಒಂದು ಫೋನ್ ಇಲ್ಲ, ಏನಿಲ್ಲ. ಇಲ್ಲಿ ಬೆಂಗಳೂರಾಗ ಇದು ನಮ್ಮ ಮನೆ ಕೊಟ್ಟಿದಾರಲ್ಲಮ್ಮ, ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ, ಅಲ್ಲಿಗೆ ಏನಾರು ಬಂದಾನೇನಮ್ಮ ಅಂತ. ಇಲ್ಲಮ್ಮ ಬಂದಿಲ್ಲ ಇಲ್ಲಿ ಅಂತ ಅಂದ್ಲು ಅಮ್ಮ. ಪೊಲೀಸ್ ಸ್ಟೇಷನ್ ದೂರ ಕೊಟ್ಟಿಲ್ವಾ? ಅದು ಕೊಟ್ಟಿಲ್ಲ. ಗುರುಮೂರ್ತಿ ಎಲ್ಲಮ್ಮ ನಿಮ್ಮ ಮನೆಯಿಂದಾನೇ ಕಾಣೆ ಆಗಿದ್ದಂತಲ್ಲ ಅವ್ರ ತಾಯಿ ಹೇಳ್ತಾರೆ. ನಮ್ಮನಿಂದ ಕಾಣಾಗಿಲ್ಲ ಮೇಡಮ್. ಅವರೆಲ್ಲ ಮದುವೆ ಆಗಿದ್ದಂತಲ್ಲ ನೀವು ಕೊಡ್ಲಾರ್ದ ಹಿಂಸೆ ಕೊಟ್ಟು ಅವ್ರು ಓಡಿಸ್ಬಿಟ್ಟಿದೀರಾ ಮನೆಯಿಂದ ಅಂತ ಹೇಳ್ತಾರೆ ಅವ್ರ ತಾಯಿ. ಇಲ್ಲ ಮೇಡಮ್, ನಾನು ಏನು ಕೊಟ್ಟಿಲ್ಲಮ್ಮ.
ಅವ್ರು ಏನು ನಾನೇನು ಕೊಡಲಿಕ್ಕಿಂತ ಮುಂಚೆ ನಾನು ಒಟ್ಟೆ ಸುಳ್ಳೇ ಮಾತಾಡೋದವರು. ಏನಮ್ಮ ನಿಮ್ಮ ಮನೆಯಿಂದ ನೀವಂತೂ ಹೊಡೆದು ಓಡಿಸ್ತೀರಂತಲ್ರಿ ಅಳಿಯನ್ನ? ನಾವೇನು ಹೊಡೆದೊಡ್ದು ಓಡಿಸಿಲ್ರಿ ಮೇಡಮ್ ರೀ. ಅವನು ಕೊಡ್ತಕ್ಕಂಥ ಕಷ್ಟಗಳೆಲ್ಲ ಅವನೇ ಕೊಡಬಾರ್ದು ಕಷ್ಟ ಕೊಟ್ಟು ಒಳಗೆ ಹಿಂಸೆ ಕೊಟ್ಟು ಅವನೇ ರಿಟರ್ನ್ ಆಗಿ ಅವನ ಆರೋಪನೇ ಈ ಥರ ಉಲ್ಟಾ ಮಾಡಿ ನಿಮಗೆ ಹೇಳಿದಾನೆ. ಹೌದೌದು ಅನ್ನಂಗೆ. ಇಲ್ಲ ಆತನ ನಾನು ಮಾತೇ ಆಡ್ತಿಲ್ಲ. ಮಗ ಕಾಣೆ ಆಗಿದ್ದಾನೆ ಅಂತ ತಾಯಿ ಬಂದು ಸೊಸೆ ಮೇಲೆ ದೂರು. ನೀವೆಲ್ಲ ಕಾರಣ ಮಾಡಿ ನಿಮ್ಮಿಂದ ಓಡ್ ಹೋಗಿದ್ದಾನೆ. ಇಲ್ರಿ ಮೇಡಮ್ ನಮ್ಮಿಂದ ಓಡೋಗಿಲ್ಲ. ಹುಡುಗಿ ನಮ್ಮನೆಗೆ ಬಂದು 4 ತಿಂಗಳಾಯ್ತು. ಅಲ್ಲಿಂದ ತಿಂಗಳಮ್ಮ ಗರ್ಭಿಣಿ? ಅಯ್ಯ 5 ತುಂಬಿ 6ನೇ ಬಿದ್ದೈತೆ ಮೇಡಮ್. 4 ತಿಂಗಳಾಯ್ತು ಹುಡುಗಿ ನಮ್ಮನೆಗೆ ಬಂದು. ಅದಕ್ಕಿಂತ ಮುಂಚೆ ಹುಡುಗಿಗೆ ತುಂಬಾ ಕಷ್ಟನೇ ಕೊಟ್ಟಿದ್ದಾನೆ ಮನೇಲಿ. ಅವ್ರ ಮನೆಯಲ್ಲೇ ಕಷ್ಟ ಕೊಟ್ಟಿದ್ದಾನೆ. ಯಾವ ತರ ಕಷ್ಟ? ಯಾವ ತರ ಕಷ್ಟ ಅಂತಂದ್ರೆ ಹೇಳಿ ಅದು ಹಿಂಗ್ ಕಷ್ಟ ಅಂತಂದು. ಮೇಡಮ್ ಅವ್ರು ಸುಮ್ಮನೆ ಹೊಡಿತಾರೆ. ಆಮೇಲೆ ನಮ್ಮ ಅತ್ತೆಯಿಂದ ಇಟ್ಕೊಂಡು ಅವ್ರ ಮಾತು ಕೇಳಿ ಹೊಡಿತಿರ್ತಾರೆ. ಲವ್ ಮಾಡಿದ್ ಹೌದಮ್ಮ? ಹ್ಞೂ ಮೇಡಮ್. ಲವ್ ಮಾಡಿದ್ವಿ. ಎಲ್ಲಿ? ಕೆಲ್ಸಕ್ಕೆ ಹೋಗೋ ಜಾಗದಲ್ಲ? ಎಲ್ಲಿ? ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಅವ್ರು ಹೂ ಮಾಡಕ್ ಬರ್ತಿದ್ರ. ನಾನು ಹೋಗೋ ಟೈಮಿಂಗ್ ನೋಡಿ ಬರ್ತಿದ್ರು ಅವರು. ಹಿಂದಿಂದ ಬಂದು ನಾನು ಇನ್ನು ಇಷ್ಟಪಡ್ತೀನಿ, ನನ್ನ ಮದುವೆ ಆಗ ಅಂತೇಳಿ ಕರ್ಕೊಂಡು ಹೋಗಿ ಫಸ್ಟ್ ಹುಬ್ಳಿ ಕರ್ಕೊಂಡು ಹೋಗಿ ಮದುವೆ ಆಗಿ ಅಲ್ಲಿ ಆಗಲಿಲ್ಲ ಮದುವೆ. ಆಮೇಲೆ ರಿಟರ್ನ್ ಮತ್ತೆ ರಾತ್ರಿ 3:30 ಬಂದು ಹರಿಹರಕ್ಕೆ ಬಂದು ಗುತ್ತೂರಿಗೆ ಹೋದ್ವಿ ಅವ್ರ ಅಕ್ಕರ ಮನೆಗೆ. ಈ ಹುಡುಗಿ ಯಾರು ಅಂತ ಎಲ್ಲರೂ ಕೇಳಿದ್ರು. ಅರಕ್ಕರು ಫಸ್ಟಿಗೆ ಗೊತ್ತಿತ್ತೇನೋ. ನಮ್ಮ ಚಿಕ್ಕಪ್ಪ ಕೇಳ್ತಿ, ಇವ್ರು ಏನು ಹೇಳಿಲ್ಲ. ನಾನು ಏನು ನಿಮ್ಮ ಸಮಸ್ಯೆ ಅಂತ ಎಲ್ಲ ಕೇಳಿದೆ. ನನಗೆ ಮದುವೆ ಆಗೈತಿ, 2 ಮಕ್ಕಳಿದ್ದೇವೆ ಅಂತ ಹೇಳಿಬಿಟ್ಟೆ ಮೇಡಮ್.